ವೆಲ್ಕಮ್ ಟು ಸಿದ್ಧ ಜಿ ಕೆ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಎಲ್ಲ ಒಂದು ಬೋಧನೆಗಳಿಗೂ ಅತಿ ಮುಖ್ಯವಾದ ವಿಷಯ ಅಂತಂದರೆ ಅದುವೇ ಸಂಪನ್ಮೂಲ ಘಟಕ. ಸೊ ಹಿಂದಿನ ತರಗತಿಯಲ್ಲಿ ನಾವು ಘಟಕ ಯೋಜನೆ ಮತ್ತು ಪಾಠ ಯೋಜನೆಗಳ ಕುರಿತು ಸಹ ಅಧ್ಯಯನ ಮಾಡಿದ್ದೇವೆ. ಈ ಒಂದು ತರಗತಿಯಲ್ಲಿ ನಾವು ಸಂಪನ್ಮೂಲ ಘಟಕ ಯೋಜನೆಯನ್ನು ನೋಡೋಣ. ಯಾರೆಲ್ಲ ನಮ್ಮ ಈ ಒಂದು ತರಗತಿಯನ್ನು ವೀಕ್ಷಿಸ್ತಾ ಇದ್ದೀರಿ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಮೊದಲನೇದಾಗಿ ಸಂಪನ್ಮೂಲ ಘಟಕ ಯೋಜನೆ ಅಂತಂದರೆ ಆಲ್ರೆಡಿ ನಮಗೆ ಗೊತ್ತಿರುವ ಹಾಗೆ ಘಟಕ ಅಂತಂದರೆ ಯಾವುದೇ ಒಂದು ಅಂದರೆ 4-5 ತರಗತಿಗಳಲ್ಲಿ ತೆಗೆದುಕೊಳ್ಳುವಂತಹ ಘಟಕಕ್ಕೆ, ಫಾರ್ ಎಕ್ಸಾಂಪಲ್ ನೀರು, ಗಾಳಿ, ಈ ರೀತಿಯಾಗಿ ನಾವು 4-5 ತರಗತಿಗಳಿಗೆ ಪಾಠ ಮಾಡೋ ವಿಷಯವನ್ನು ಘಟಕ ಯೋಜನೆ ಅಂತ ಕರಿತೀವಿ. ಈಗ ಸಂಪನ್ಮೂಲ ಘಟಕ ಯೋಜನೆ ಅಂತಂದರೆ ತರಗತಿಯ ಶಿಕ್ಷಕರು ಯಾವುದೇ ಒಂದು ಘಟಕವನ್ನು ಬೋಧಿಸುವುದಕ್ಕಿಂತ ಮುನ್ನ ಆ ಘಟಕಗಳಿಗೆ ಸಂಬಂಧಿಸಿದಂತೆಯೇ ಹೆಚ್ಚಿನ ವಿಷಯಗಳು, ಅಳವಡಿಸಬಹುದಾದ ಬೋಧನಾ ವಿಧಗಳು, ಬೋಧನಾ ಉದ್ದೇಶಗಳು ಮತ್ತು ವಿವಿಧ ಕಲಿಕಾ ಸಾಮಗ್ರಿಗಳು, ಕಲಿಕಾ ಚಟುವಟಿಕೆ ಹಾಗೂ ಮೌಲ್ಯಮಾಪನ ತಂತ್ರಗಳನ್ನು ಒಂದು ಕಡೆ ಕಲೆ ಹಾಕಿ ಅದನ್ನು ಏನಂತ ಕರಿತೀವಿ ಅಂದರೆ ಸಂಪನ್ಮೂಲ ಘಟಕ ಯೋಜನೆ ಅಂತ ಕರಿತೀವಿ. ಅಂದರೆ ಯಾವುದೇ ಒಂದು ವಿಷಯವನ್ನು ಬೋಧಿಸುವಾಗ ಅದಕ್ಕಿಂತ ಮೊದಲು ನಾವು ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ. ಶಿಕ್ಷಕರಾದವರು ಯಾವ ವಿಧಾನವನ್ನು, ಯಾವ ಬೋಧನಾ ವಿಧಾನ ನಾವು ಅಳವಡಿಕೆ ಮಾಡಬೇಕು ಮಕ್ಕಳಿಗೆ, ಯಾವ ಉದ್ದೇಶಗಳನ್ನು ಈ ಪಾಠದಿಂದ ನಾವು ಅವರಿಗೆ ಈಡೇರಿಸಬೇಕು, ಮತ್ತು ಈ ಒಂದು ಪಾಠದಲ್ಲಿ ಬರುವ ಸಾಮಗ್ರಿಗಳನ್ನು ಯಾವ ರೀತಿಯಾಗಿ ಮಕ್ಕಳಿಗೆ ತೋರಿಸಬೇಕು, ಮತ್ತು ಯಾವ್ಯಾವ ಚಟುವಟಿಕೆಗಳನ್ನು ಅವರಲ್ಲಿ ಕಲೆಗೊಳ್ಳಬೇಕು ಎಂಬುದನ್ನು ನಾವು ಮಾಡಬೇಕು. ಇದೆಲ್ಲ ಆದ ನಂತರ ನಾವು ಆ ಒಂದು ಪಾಠ ಎಷ್ಟರ ಮಟ್ಟಿಗೆ ಅವರಲ್ಲಿ ಉಳಿದುಕೊಂಡಿದೆ ಅಂತ ಚೆಕ್ ಮಾಡ್ಲಿಕ್ಕೆ ನಾವು ಏನು ಮಾಡ್ತೀವಿ, ಮೌಲ್ಯಮಾಪನ ಅಂತ ಮಾಡ್ತೀವಿ. ಇಷ್ಟೆಲ್ಲ ನಾವು ಮಾಡುವುದಕ್ಕೆ ಏನಂತ ಕರಿತೀವಿ ಅಂದರೆ ಸಂಪನ್ಮೂಲ ಘಟಕ ಯೋಜನೆ ಅಂತ ಕರಿತೀವಿ. ಸೊ ಹಾಗಾದರೆ ಬೋಧನೆಗೆ ಅನುಕೂಲವಾಗುವ ರೀತಿಯಲ್ಲಿ ಸಂಘಟನೆ ಮಾಡುವುದನ್ನು ಸಂಪನ್ಮೂಲ ಘಟಕ ಎಂದು ಕರಿತೀವಿ. ಅಂದರೆ ನಾವು ಪಾಠದ ಜೊತೆಗೆ ಇದರಲ್ಲಿ ಅಳವಡಿಕೆ ಆಗುವ ಉದ್ದೇಶಗಳು, ವಿಧಾನಗಳು, ಕಲಿಕಾ ಚಟುವಟಿಕೆಗಳು, ಸಾಮಗ್ರಿಗಳು ಮತ್ತು ಮೌಲ್ಯಮಾಪನ ಇವೆಲ್ಲವೂ ನಾವು ಒಂದು ಸಂಘಟನೆ ರೂಪದಲ್ಲಿ ತರ್ತೀವಲ್ಲ, ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಸಂಪನ್ಮೂಲ ಘಟಕ ಅಂತ ಕರಿತೀವಿ. ಈ ಕೆಲವೊಂದು ಸಾರಿ ಶಾಲೆಗೆ ಸಂಪನ್ಮೂಲ ಸಚಿವರು, ಸಂಪನ್ಮೂಲ ಶಿಕ್ಷಕರು ಅಂದರೆ ಹೆಚ್ಚಿನ ಮಾಹಿತಿಯನ್ನು ಕೊಡುವುದಕ್ಕೆ ಬರ್ತಾರಲ್ಲ, ಅವ್ರಿಗೆ ನಾವು ಏನಂತೀವಿ, ಸಂಪನ್ಮೂಲ ಒಂದು ಅಧಿಕಾರಿಗಳು, ಈ ರೀತಿಯಾಗಿ ನಾವು ಕರಿತೀವಿ. ಸೊ ಅದೇ ರೀತಿಯಾಗಿ ಸಂಪನ್ಮೂಲ ಘಟಕ ಯೋಜನೆ ಅಂದರೆ ಪಾಠಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಸಂಘಟನೆ ಮಾಡುವುದನ್ನು ನಾವು ಈ ಒಂದು ಸಂಪನ್ಮೂಲ ಘಟಕ ಯೋಜನೆ ಅಂತ ಕರಿತೀವಿ. ಹಾಗಾದರೆ ಇದರಲ್ಲಿ ಬರುವ ಹಂತಗಳನ್ನು ನಾವು ನೋಡೋಣ. ಸೊ ಇದರಲ್ಲಿ ಯಾವ್ಯಾವ ಹಂತಗಳು ಬರ್ತಾವೆ? ಮೊದಲನೇದಾಗಿ ಘಟಕದ ಆಯ್ಕೆ. ಅಂದರೆ ನಾವು ಯಾವ ರೀತಿಯಾಗಿ ಅಂದರೆ ಈ ಒಂದು ಘಟಕಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ಒಂದು 5 ತರಗತಿಯಲ್ಲಿ ಯಾವ ರೀತಿಯಾಗಿ ಒಂದು ಪಾಠವನ್ನು ತೆಗೆದುಕೊಳ್ಬೇಕು ಎಂಬುದನ್ನು ಇಲ್ಲಿ ಮೊದಲು ಆಯ್ಕೆ ಮಾಡ್ತಾರೆ. ನೆಕ್ಸ್ಟ್ ಬರುವುದು ಪ್ರಧಾನ ಪರಿಕಲ್ಪನೆ. ಅಂದರೆ ಆ ಒಂದು ಆಯ್ಕೆ ಮಾಡಿದ ನಂತರ ಅದರಲ್ಲಿರುವ ಪರಿಕಲ್ಪನೆ ಮಕ್ಕಳಲ್ಲಿ ಯಾವ ರೀತಿಯಾಗಿ ಮೂಡಿಸಬೇಕು ಎಂಬುದನ್ನು ಇದು ಎರಡನೇ ಹಂತ ಅಂತಲೇ ಹೇಳಬಹುದು. ನೆಕ್ಸ್ಟು ಉದ್ದೇಶಗಳು. ಆ ಒಂದು ಪಾಠದಿಂದ ಮಕ್ಕಳಲ್ಲಿ ಯಾವ್ಯಾವ ಉದ್ದೇಶಗಳು ಈಡೇರಿಸ್ತೀವಿ, ಜ್ಞಾನ, ಕೌಶಲ್ಯ, ತಿಳುವಳಿಕೆ, ಅನ್ವಯ ಮತ್ತು ವಿಶ್ಲೇಷಣೆ, ಈ ರೀತಿಯಾಗಿ ಉದ್ದೇಶಗಳನ್ನು ನಾವು 3ನೇ ಹಂತದಲ್ಲಿ ನೋಡಬಹುದು. ನೆಕ್ಸ್ಟ್ 4ನೇ ಹಂತ ವಿಷಯ ಸಂಗ್ರಹಣ. ನಾವು ಆಯ್ಕೆ ಎಲ್ಲ ಮಾಡಿದ ನಂತರ ಆ ಮಕ್ಕಳಿಗೆ ಎಷ್ಟು ವಿಷಯ ನಾವು ಸಂಗ್ರಹಣೆ ಮಾಡಬೇಕು, ಆ ತರಗತಿಗೆ ಆ ಒಂದು ಮಕ್ಕಳಿಗೆ ಎಷ್ಟು ವಿಷಯ ಹೇಳಿದರೆ ಅವರಲ್ಲಿ ಕಲೆಗೊಳ್ತದೆ ಎಂಬುದು ಈ ಒಂದು ಹಂತದಲ್ಲಿ ನಾವು ನೋಡ್ಬೋದು. ಮತ್ತು ವಿಶ್ಲೇಷಣೆ, ಸಂಗ್ರಹಿಸಿದ ವಿಷಯವನ್ನು ಮಕ್ಕಳಿಗೆ ಯಾವ ರೀತಿಯಾಗಿ ವ್ಯಕ್ತಪಡಿಸಬೇಕೆಂಬುದೇ ಘಟಕದ ವಿಶ್ಲೇಷಣೆ. ನೆಕ್ಸ್ಟು ಉಪಘಟಕಗಳ ವಿಶ್ಲೇಷಣೆ. ಯಾವುದೇ ಒಂದು ಘಟಕದಲ್ಲಿ ಈಗ ನೀರು ಒಂದು ಪಾಠವನ್ನು ಒಂದು ಘಟಕ ಆದರೆ ಅದರಲ್ಲಿ ಉಪಘಟಕ ನೀರಿನ ವಿಧಗಳು, ಈ ರೀತಿಯಾಗಿ ನಾವು ಒಂದೊಂದೇ ವಿಧಗಳು ಒಂದಿನ ಮತ್ತು ವಿಧಗಳಲ್ಲಿ ಬರುವುದು ಮೆದು ನೀರು, ಗಡಸು ನೀರು, ಈ ರೀತಿಯಾಗಿ ನಾವು ವಿಶ್ಲೇಷಣೆ ಮಾಡುವುದು ಉಪಘಟಕಗಳ ವಿಶ್ಲೇಷಣೆ. ಚಟುವಟಿಕೆಗಳು. ಈಗ ಫಾರ್ ಎಕ್ಸಾಂಪಲ್ ನೀರು ಪಾಠನೇ ಹೇಳಬೇಕಿತ್ತಂದರೆ ಅದ್ರಾಗ ಏನು ಚಟುವಟಿಕೆ ಮಾಡಬೇಕು ಅಂತಂದರೆ ಗಡಸು ನೀರು ಮತ್ತು ಮೆದು ನೀರು ಯಾವ್ಯಾವ ಇರ್ತಾವೆ ಅದಕ್ಕೆ ಸೋಪಿನ ನೊರೆ ಹಾಕಿ ಅವರಿಗೆ ತೋರಿಸೋದ್ರಿಂದ ಅಲ್ಲಿ ಹೆಚ್ಚಾಗಿ ಮಕ್ಕಳಿಗೆ ಅರ್ಥ ಆಗ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಆಧಾರ ಗ್ರಂಥಗಳು. ಅಂದರೆ ಇನ್ನೂ ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಳಲು ನಾವು ಯಾವ ಆಧಾರ ಗ್ರಂಥ ಬಳಸಬೇಕು ಎಂಬುದನ್ನು ಈ ಒಂದು ಸಂಪನ್ಮೂಲ ಘಟಕ ಯೋಜನೆಯ ಹಂತಗಳಾಗಿವೆ. ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.